ಮತ್ತೆ ಸುದ್ದಿಯಲ್ಲಿದ್ದಾರೆ ಕಾಂಟ್ರವರ್ಸಿ ಕ್ವೀನ್ ಪೂನಂ ಪಾಂಡೆ. ತಾನು ಮೃತಪಟ್ಟಿದ್ದೇನೆ ಅಂತಕ್ಕಂಥ ಸುದ್ದಿಯನ್ನು ಹಬ್ಬಿಸಿ ಇವತ್ತು ಏಕಾಏಕಿ ಪ್ರತ್ಯಕ್ಷರಾಗಿ ಕ್ಯಾನ್ಸರ್ ಬಗ್ಗೆ ಜಾಗೃತಿಗಾಗಿ ಹೀಗೆ ಮಾಡಿದೆ ಅಂತ ಕೇಳ್ಕೊಂಡಿದ್ದಾರೆ. ಮತ್ತೆ ಸುದ್ದಿಯಲ್ಲಿದ್ದಾರೆ ಕಾಂಟ್ರವರ್ಸಿ ಕ್ವೀನ್ ನಟಿ ಪೂನಂ ಪಾಂಡೆ. ಸಾವು ಸುದ್ದಿಗೆ ಟ್ವಿಸ್ಟ್ ಇವಾಗೊಂದು. ನಾನು ಬದುಕಿದ್ದೇನೆ, ಸತ್ತಿಲ್ಲ ಅಂತ ಪೂನಂ ಪಾಂಡೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಆಕೆಯೇ ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ನಾನು ಬದುಕಿಲ್ಲ, ಕ್ಷಮೆ ಕೇಳುತ್ತೇನೆ. ಒಂದು ವಿಚಾರವಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗಿತ್ತು, ಹಾಗಾಗಿ ನಾನು ಈ ರೀತಿ ಮಾಡಿದೆ, ನನ್ನ ಅಭಿಮಾನಿಗಳಿಗೆ ಕ್ಷಮೆ ಕೇಳ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕೆ ಪ್ರತ್ಯಕ್ಷಳಾಗಿ ಕ್ಷಮೆಯನ್ನು ಕೇಳಿದ್ದಾರೆ. ಪೂನಂ ಪಾಂಡೆ ಈ ಹಿಂದೆ ಕೂಡ ಚೀಪ್ ರೇಟ್ ಪಬ್ಲಿಸಿಟಿಗೆ ಹೆಸರುವಾಸಿ. 2011ರಲ್ಲಿ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದರೆ ನಾನು ಬೆತ್ತಲೇ ಓಡ್ತೀನಿ ಸ್ಟೇಡಿಯಂನಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ರು. ಗಿಮಿಕ್ ರಾಣಿಯ ಹೊಸ ಚಮಕ್ಕಿದು. ಪೂನಂ ಪಾಂಡೆಯ ಪಬ್ಲಿಸಿಟಿ ಸ್ಟಂಟ್ಗೆ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಜಾಗೃತಿಗಾಗಿ ಸುಳ್ಳು ಸುದ್ದಿ, ಸಾವಿನ ಸುಳ್ಳು ಸುದ್ದಿ ಹರಡಿಸೋದು ಎಷ್ಟು ಸರಿ? ಪೂನಂ ಪಾಂಡೆ ಗಿಮಿಕ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗರ್ಭಕಂಠದ ಕ್ಯಾನ್ಸರ್ ಗಂಭೀರ ಸಮಸ್ಯೆ. ಚೀಪ್ ಗಿಮಿಕ್ ಮೂಲಕ ಜಾಗೃತಿ ಮೂಡಿಸುವ ಅಗತ್ಯ ಇತ್ತ? ಜಾಗೃತಿಯ ಹೆಸರಲ್ಲಿ ಜನರ ಭಾವನೆ ಜೊತೆ ಚೆಲ್ಲಾಟವಾಡಿದ್ದಾರೆ. ಜಾಗೃತಿ ಕಾರ್ಯಕ್ರಮದ ನೆಟದಲ್ಲಿ ಪಬ್ಲಿಸಿಟಿ ಸ್ಟಂಟ್ ಇದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ವಿಪರೀತವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. I'm sorry I've caused this tear and I'm sorry to those whom I've hurt. My intention? To shock everyone into the conversation that we are not talking enough about, which is cervical cancer. Yes, I faked my demise. Extreme, I know. But suddenly we all are talking about cervical cancer, aren't we? It's a disease that silently takes your life. And this disease needed the spotlight urgently. I'm proud of what my death news has been able to achieve. And for those who have questions for me, I will see you live on Hot to Fly. I'm alive. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. It is not because they couldn't do anything about it, because they had no idea what to do. I'm here to tell you that, unlike other cancers, cervical cancer is preventable. All you have to do is you have to get your tests done and you have to get HPV vaccine. We can do all this and more to make sure there is no more life lost to this disease. Please log on to www.poonampandeisalive.com. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡಿತಾ ಹೋಗೋಣ. ಪವಿತ್ರ, ನಿಜ ಗರ್ಭಕಂಠದ ಕ್ಯಾನ್ಸರ್ ಗಂಭೀರ ಸಮಸ್ಯೆನೇ, ಆದರೆ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಜಾಗೃತಿ ಮೂಡಿಸೋದಕ್ಕೆ ಈಕೆ ಆಯ್ಕೆ ಮಾಡಿಕೊಂಡ ರೀತಿ ಎಷ್ಟರ ಮಟ್ಟಿಗೆ ಸರಿ? ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡಿದ್ದು ಎಷ್ಟರ ಮಟ್ಟಿಗೆ ಸರಿ? ತಾನು ಸತ್ತಿದ್ದೇನೆ ಅಂತ ಬಿಂಬಿಸ್ಕೊಂಡು ಪಬ್ಲಿಸಿಟಿ ತಗೋತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಸೋಷಿಯಲ್ ಮೀಡಿಯಾದಲ್ಲಿ ಜನರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ವಿಚಾರವಾಗಿ? ಅರವಿಂದ್, ಎಲ್ಲರೂ ಕೂಡ ಶಾಕ್ನಲ್ಲೇ ಇದ್ದಾರೆ. ಒಂದು, ಆಕೆ ಇನ್ಸ್ಟಾದಲ್ಲಿ ನಿನ್ನೆ ಸಾವನ್ನಪ್ಪಿರುವಂತಹ ವಿಚಾರ ಏನಿದೆ ಅದು ದೊಡ್ಡ ಮಟ್ಟದ ಶಾಕ್. ಅದರ ಬೆನ್ನಲ್ಲೇ ಇವತ್ತು ಆಕೆ ಕೊಟ್ಟಂತಹ ಕ್ಲಾರಿಫಿಕೇಶನ್ ಏನಿದೆ ಅದು ಇನ್ನಷ್ಟು ಶಾಕನ್ನು ಜನರಿಗೂ ಕೂಡ ಕೊಟ್ಟಿದೆ. ಒಂದು, ಆಕೆಯ ಉದ್ದೇಶ ಸರಿ ಇರ್ಬೋದು, ಆದರೆ ಜಾಗೃತಿಯ ನೆಪದಲ್ಲಿ ಆಕೆ ಆಯ್ದುಕೊಂಡಂತಹ ವಿಧಾನ ಏನಿದೆ ಅದು ಖಂಡಿತವಾಗ್ಲೂ ತಪ್ಪು. ಯಾಕಂದರೆ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ತುಂಬ ಗಂಭೀರವಾಗಿರುವಂತಹ ಸಮಸ್ಯೆ. ಸೊ ಈ ರೀತಿ ಚೀಪ್ ಗಿಮಿಕ್ಗಳಿಂದ ಮಾಡಿದಾಗ ಅದರ ಉದ್ದೇಶ ಆಗಿರ್ಬೋದು ಅದು ಒಂದು ರೀತಿ ಜೋಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಕಡೆಗೆ ಯಾವಾಗಲೂ ಅಷ್ಟೇ ಸೆಲೆಬ್ರಿಟಿಗಳು ಒಂದು ಕಾಯಿಲೆಯಿಂದ ಸಾವನ್ನಪ್ತಾರೆ, ಅದು ಕೂಡ ಈ ರೀತಿಯ ತುಂಬ ಕಡಿಮೆ ಏಜ್ನಲ್ಲಿ ಅಂತ ಆದಾಗ ಸಹಜವಾಗಿ ಆ ಕಾಯಿಲೆ ಹೊಂದಿರುವವರಿಗೆ ಈಕೆಯ ಸಾವಿನ ಸುದ್ದಿ ಕೇಳಿ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನುವಂತಹ ಪ್ರಶ್ನೆಗಳು ಕೂಡ
ಮೂಡ್ತಾ ಇದೆ. ಸೊ ಸಾವಿನ ವಿಚಾರದಲ್ಲಿ ಈ ರೀತಿ ಚೆಲ್ಲಾಟ ಆಡೋದು ಸರಿಯಲ್ಲ. ಎಲ್ಲರೂ ಕೂಡ, ಯಾರೂ ಕೂಡ ಇದನ್ನ, ಆಕೆಯ ಉದ್ದೇಶ ಚೆನ್ನಾಗೇ ಇರ್ಬೋದು, ಆದರೆ ಈ ರೀತಿ ಜಾಗೃತಿಗಾಗಿ ಬೇರೆ ಬೇರೆ ವಿಧಾನಗಳು ಇರುತ್ತೆ. ಈಗಾಗಲೇ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕ್ಯಾನ್ಸರ್ ವಿಚಾರದಲ್ಲಿ ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ ವಿಧಾನದಲ್ಲಿ ಇರ್ಬೋದು. ಅಂದ್ರೆ ತಮ್ಮ ಕೇಶವನ್ನ ಕೊಡುವಂಥದ್ದು, ಕೀಮೋಥೆರಪಿ ಆದವರಿಗೆ ಒಂದಿಷ್ಟು ಅವರಿಗೆ ಧೈರ್ಯವನ್ನು ತುಂಬುವಂಥದ್ದು, ಈ ರೀತಿ ಅನೇಕ ಸೆಲೆಬ್ರಿಟಿಗಳು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈಕೆ ಆಯ್ದುಕೊಂಡಂತಹ ವಿಧಾನ ಏನಿದೆ ಅದು ಕಂಪ್ಲೀಟ್ಲಿ ತುಂಬಾ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಜೊತೆಗೆ ಆಕೆಯ ವಿರುದ್ಧ ಜನಾಕ್ರೋಶ ಕೂಡ ವ್ಯಕ್ತವಾಗಿದೆ. ಸೊ ಈ ರೀತಿ ತುಂಬಾ ಚೀಪಾಗಿ ಗಿಮಿಕ್ ಮಾಡುವವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅನ್ನುವಂತಹ ಆಕ್ರೋಶ ಕೂಡ ಜೋರಾಗಿದೆ. ಅರವಿಂದ್.